ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂತಂದ್ರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ ಅವರಿಗಾಗಿ ರೀಡಿಂಗ್. ನಿಮ್ಮ ಮತ್ತು ನಿಮ್ಮ ಮಧ್ಯೆ ಯಾರಾದರೂ ಮೂರನೇ ವ್ಯಕ್ತಿ ಬಂದಿರ್ತಾರಲ್ಲ, ಅವರಿಗೆ ಥರ್ಡ್ ಪಾರ್ಟಿ ಅಂತ ಕರಿತೇವೆ. ಸೊ ನೀವು ಥರ್ಡ್ ಪಾರ್ಟಿ ಆಗಿರೋ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ ಒಳಗೆ ನೋಡ್ಕೊಳ್ರಿ. ಕ್ವಶನ್ಸ್ ಕೇಳ್ತೀರಿ, ಥರ್ಡ್ ಪಾರ್ಟಿ ಅಂದ್ರೆ ಯಾರ್ರಿ ಏನ್ರಿ ಅಂತಂದು. ಒಬ್ರದ್ದು ಚೆನ್ನಾಗಿರೋದು ಒಂದು ಬಾಂಡಿಂಗ್ ಇರತ್ತಿ, ಅದರ ಮಧ್ಯೆ ನೀವು ಹೋಗಿರ ನೋಡ್ರಿ. ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಬಂದಾರ, ಆವಾಗ ನಿಮ್ಮ ಬಾಂಧವ್ಯ ಹಾಳಾಕತಿ, ನಿಮ್ದೊಂದು ರಿಲೇಷನ್ಶಿಪ್ ಕೆಡ್ತತಿ. ಅದನ್ನು ನಾವು ಥರ್ಡ್ ಪಾರ್ಟಿ ಅಂತ ಕರಿತೇವೆ. ಅಂಥ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ ಅವ್ರಿಗೆ ಆಗಿ ಇದು ರೀಡಿಂಗು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಕಿತಾ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ, ಕನ್ನಡ ಟ್ಯಾರೋ ರೀಡಿಂಗ್ ಇನ್ ಕನ್ನಡ. ಅವೇಕನ್ ಟ್ಯಾರೋ ವಿತ್ ನಿಕಿತಾ, ಅವೇಕನ್ ಟ್ಯಾರೋ ನಿಕಿತಾ. ಥರ್ಡ್ ಪಾರ್ಟಿ ಸಿಚುವೇಶನ್, ನೋ ಕಾಂಟ್ಯಾಕ್ಟ್, ರಿಲೇಷನ್ಶಿಪ್ ಟ್ಯಾರೋ. ಹೀಗೆಲ್ಲ ನೀವು ಹುಡುಕಾಕದಿದೆ ಅಂದರೆ ಯು ಆರ್ ಇನ್ ದ ರೈಟ್ ಪ್ಲೇಸ್. ನಿಮಗಿಲ್ಲೇ ಎಲ್ಲನೂ ಸಿಗ್ತಾ ಇದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ನನ್ನ ವಿವರ್ಸ್ ಯಾರ್ಯಾರು ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗದಾರ, ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಾರ? ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗಿದ್ದಾಗ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜೀಸ್ ಏನದ ಅಂತ ಫಸ್ಟ್ ಚೆಕ್ ಮಾಡೋಣ. ಓಕೆ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾರ ಅಂತ ನೋಡೋಣ. 10 ಆಫ್ ಕಪ್ಸ್ ಇನ್ ರಿವರ್ಸ್, 2 ಆಫ್ ಕಪ್ಸ್ ಇನ್ ರಿವರ್ಸ್. ಓಕೆ, ಇಲ್ಲಿ ಮ್ಯಾರಿಡ್ ಭಾಳ ಜನ ಅದಿರ ಅನಿಸ್ತೈತಿ. ಮದುವೆ ಮಾಡ್ಕೋಬೇಕು ಅಥವಾ ಮದುವೆ ಮಾಡ್ಕೊಂಡೇವ್ರಿ, ಆಲ್ರೆಡಿ ಗಂಡ ಹೆಂಡ್ತಿದ್ದೇವ್ರಿ, ಒಂದು ಬಂಧನ ಒಳಗೆ ಆಲ್ರೆಡಿ ಅದಿರಿ ಇಲ್ಲಿ ಭಾಳ ಜನ. ಬಟ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಷ್ಟೊಂದು ನೀವು ಖುಷಿ ಇಲ್ಲ, ಮನೆಯೊಳಗೆ ಒಟ್ಟು ಏನೂ ಖುಷಿ ಇಲ್ಲ ಇಲ್ಲೇ. ಓಕೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಈಗ ನಿಮ್ಮಿಬ್ಬರ ಮಧ್ಯೆ. ಅದು ಒಂದು ಭಾಳ ಚೆನ್ನಾಗಿತ್ತು ನಿಮ್ಮ ರಿಲೇಷನ್ಶಿಪ್ಪು, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಒಂದು ಸೋಲ್ಮೇಟ್ ಎನರ್ಜಿ ಒಂದು ಆ ರೀತಿ ಒಳಗಿದ್ರಿ. ಬಟ್ ಈಗೆಲ್ಲ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದವು ನಿಮ್ಮ ಬಗ್ಗೆ. ಅಂದ್ರೆ ನಿಮ್ಮಿಬ್ಬರ ಬಗ್ಗೆ ಹೇಳ್ತದ ನಾನು ಇಲ್ಲೇ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದಾವು. ಆಮೇಲೆ ಅಷ್ಟೊಂದು ಭಾವನೆಗಳಿಲ್ಲ, ಅವಾಗಿನ ಪ್ರೀತಿ ವಿಶ್ವಾಸ ಏನೂ ಇಲ್ಲ ಈಗ ಇಲ್ಲಿ. ಸುಮ್ಮನೆ ಒಂದಿನ ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಹೊಂಟೈತಿ ಅನ್ಸಕತೈತಿ. ಬಟ್ ಈ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ವ್ಯಕ್ತಿ ಏನು ಅನ್ಕೊಳಕತ್ತಾರ ಈಗ ಥರ್ಡ್ ಪಾರ್ಟಿ ಬಂದಿದ ಮೇಲೆ ಅಂತ ಕೇಳಿದರೆ, ಸೊ ಇದನ್ನು ಮುರಿಬೇಕು, ಈ ರಿಲೇಷನ್ಶಿಪ್ನ ಮುರಿದು ಹಾಕಬೇಕು ಅಂತಲೇ ಅವರು ವಿಚಾರ ಮಾಡ್ತಿದ್ದಾರೆ. ಮುರಿದು ಹಾಕ್ಬೇಕಂದ್ರೆ ನಿಮ್ಮನ್ನು ನೀವು ಅಥವಾ ಸುಮ್ಮನೆ ಹೇಳಿ ಕಾಂಪ್ರಮೈಸ್ ಬಿಟ್ಟು ಹೋಗಕ್ಕೆ ಬರಲ್ಲ, ನೀವು ಇಲ್ಲಿರಿ, ನಾ ಇನ್ನೊಬ್ಬರ ಜೊತೆಗೆ ಇರ್ತೇನೆ, ಹಿಂಗಿರ್ಬೋದು. ಡೈವರ್ಸ್ ಮಾಡಬೇಕು ಅಂತಲೇ ವಿಚಾರ ಮಾಡ್ತಿರ್ಬೋದು, ಸಪ್ರೇಷನ್ ಆಗಬೇಕಂತ ಮಾಡ್ತಿರ್ಬೋದು. ಸೊ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಜೊತೆಗೆ ಏನು ವಿಚಾರ ಮಾಡ್ತಾರೆ, ಅವ್ರ ಜೊತೆಗೆ ಹೆಂಗೆ ಎನರ್ಜೀಸ್ ಅದಾವೆ, ಥರ್ಡ್ ಪಾರ್ಟಿ ಜೋಡಿ ಅವ್ರ ಜೋಡಿ ಹೆಂಗೆ ರಿಲೇಷನ್ಶಿಪ್ ಐತಿ, ಅವರಿಬ್ಬರ ಮಧ್ಯೆ ಏನು ಎನರ್ಜಿ ಹೆಂಗೈತಿ, ಆ ರಿಲೇಷನ್ಶಿಪ್ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾರೆ. ನಿಮ್ಮ ವ್ಯಕ್ತಿ ಯಾಕೆ ಬೀಳ್ತದಿರಿ, ದ ಮೂನ್, 5 ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್, ನೈಟ್ ಆಫ್ ಸೋರ್ಟ್ಸ್. ಥರ್ಡ್ ಪಾರ್ಟಿ ಜೊತೆಗೆ ಅದಾರ ಅಂತಂದ್ರೆ ಅಲ್ಲೇನು ಖುಷಿ ಇಲ್ಲ ನಿಮ್ಮ ವ್ಯಕ್ತಿ. ನಿಮ್ಮ ಜೊತೆಗೆ ಫ್ಯಾಮಿಲಿ ಜೋಡಿ ಅಷ್ಟೇ ಖುಷಿ ಇಲ್ಲ. ಬಟ್ ಈಗ ಥರ್ಡ್ ಪಾರ್ಟಿ ಜೊತೆಗಿದ್ದಾಗ ಸೊಸೈಟಿ, ಅವ್ರ ಕರಿಯರು, ಅವ್ರು ಎಲ್ಲೆಲ್ಲಿ ಹೋಗಾರ ಬರ್ತಾರಲ್ಲ ಹೊರಗಿನ ಪ್ರಪಂಚಕ್ಕೆ, ಅವರು ಏನು ಹೆದ್ರ ಜೀವನ ಮಾಡ್ತಿದಾರೆ. ಹಂಗಂತ ಥರ್ಡ್ ಪಾರ್ಟಿ ಜೊತೆಗೆ ಭಾಳ ಖುಷಿಯಿಂದ ಮಾಡ್ತಿದಾರೆ ನೀವೇನು ಅಂದ್ಕೊಂಡಿದ್ರೆ ಇಲ್ಲ. ಅಲ್ಲೂ ಒಂದು ಪ್ರಾಬ್ಲಮ್ಸು, ಅಲ್ಲೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಕಷ್ಟ ಐತಿ ಅಲ್ಲೇ. ಮಕ ಮುಚ್ಕೊಂಡು ಅಡ್ಡಾಡ್ತಾರ ಅಂತ ಹೇಳ್ತಾರಲ್ಲ, ಆ ಟೈಪ್ ಒಂದು ಪರಿಸ್ಥಿತಿ ನಿಮ್ಮ ವ್ಯಕ್ತಿದ ಆಗೈತಿ ಈಗ ಅಲ್ಲೇ ಥರ್ಡ್ ಪಾರ್ಟಿ ಜೊತೆಗೆ. ಜನ ಏನೋ ಮಾತಾಡ್ತಿದಾರೆ ಅವ್ರ ಬಗ್ಗೆ. ಸೊ ಆಲ್ರೆಡಿ ಫ್ಯಾಮಿಲಿ ಒಳಗಂತೂ ಖುಷಿ ಇಲ್ಲ. ಫ್ಯಾಮಿಲಿ ಒಳಗೆ ನೀವು ಅದೇನೋ ಅವ್ರಿಗೆ ಒಪ್ಕೊಳಕ್ಕೆ ತಯಾರಿಲ್ಲ, ಅದು ಗೊತ್ತಿದೆ ಐತಿ. ಇಲ್ಲಿ ಅವ್ರ ಸ್ಟೇಟಸ್ಸು ಅದನ್ನು ಸತಕ್ಕೆ ಹಾಳಾಗ್ತೈತಿ. ಒಂದು ಬೆಲೆ ಇರ್ತೈತಲ್ಲ ಒಂದು ಮನುಷ್ಯಾಗ, ಆ ಬೆಲೆ ಸಹ ಅವರು
ಇಲ್ಲೇ ಕಳ್ಕೊಳೋ ಭಯ ಅವರಿಗೆ ಐತಿ ಥರ್ಡ್ ಪಾರ್ಟಿ ಜೊತೆಗೆ ಹೋಗಿರೋದ್ರಿಂದ. ಸೊ ಈ ರಿಲೇಷನ್ಶಿಪ್ ಬಗ್ಗೆ ಅವರು ಏನು ಅನ್ಕೊತಿದ್ದಾರೆ ಅಂತಂದ್ರೆ, ಅವರು ಥರ್ಡ್ ಪಾರ್ಟಿ ಮತ್ತು ಅವ್ರ ಬಗ್ಗೆ ಹೋಪ್ ಇದನ್ನು ಬಿಡ್ಬೇಕಂತಲೇ ವಿಚಾರ ಮಾಡ್ತಿದ್ದಾರೆ. ದೂರ ಆಗಬೇಕು, ಬಟ್ ಆಗಕತ್ತಿಲ್ಲ. ಯಾಕಂದ್ರೆ ನಿಮ್ಮ ಹತ್ರನೂ ಇಲ್ಲಿ ಬಿಡಬೇಕು ಅಂತ ಏನೋ ಮನಸ್ತಾಪಗಳು ನಡೆದವು, ಇಲ್ಲಿನೂ ಬಿಡಬೇಕು ಅಂತಂದು, ಅಥವಾ ಇಲ್ಲಿ ಬಿಟ್ಟು ಅಲ್ಲಿ ಬರ್ಬೇಕಂದಾಗ ಅಷ್ಟೊಂದು ಅದೂ ಭಯ ಇರ್ಬೋದು ನಿಮ್ಮ ವ್ಯಕ್ತಿಗೆ. ಇಲ್ಲ ನಗಲಿಕ ನಗಾಟ್ಕ ಅಂದ್ರೆ ಅಲ್ಲೂ ಇಲ್ಲ ಇಲ್ಲೂ ಅಂತ ಇಲ್ಲ ಅಂತಾರಲ್ಲ ಹಂಗೆ. ಇಲ್ಲೇ ನಿಮ್ಮ ಜೊತೆಗೆ ಒಂದು ಪ್ರೀತಿಯ ಬಾಂಧವ್ಯ ಅದು ಏನೂ ಇಲ್ಲ, ಯಾಕಂದ್ರೆ ಫ್ಯಾಮಿಲಿ ಅದಿರಿ ನೀವು, ಬಿಟ್ಟು ಹೋಗಲ್ಲ ಅಂತ ಗೊತ್ತು. ಸೊ ಇಲ್ಲೇನಂದ್ರೆ ಅದು ದುಡ್ಡು ಕಾಸು ಎಲ್ಲ ಖರ್ಚು ಮಾಡಬೇಕು, ಎಲ್ಲ ಮಾಡಬೇಕು ಅಂಥದ್ದು ಎಲ್ಲ ಅದೊಂದು ಪ್ರಾಬ್ಲಮ್ ಭಾಳ ಆಗೈತೆ ಅವ್ರಿಗೆ ಎಸ್ಪೆಷಲಿ. ಇಲ್ಲಿ ಥರ್ಡ್ ಪಾರ್ಟಿಗೆ ಏನೈತಲ್ಲ ಭಾಳ ದುಡ್ಡಿನ ಪ್ರಾಬ್ಲಮ್ ಅನ್ಸುತ್ತೆ. ಅವ್ರು ಏನೋ ಒಂದು ಸಿಕ್ಕಾಕೊಂಡಾರ. ಸೊ ನಿಮ್ಮ ವ್ಯಕ್ತಿಯವ್ರಿಗೆ ಅವಾಗ ಹೆಲ್ಪ್ ಮಾಡೋಕೆ ಹೋಗಿನ ಅವರಿಬ್ರಿಗೂ ಒಂದು ಪರಿಚಯ ಬೆಳೆದಿರಬಹುದು. ಈಗ ಒಂದು ಹಿಂಗೆ ಗಾಳಿ ಹಿಂಗೆ ಬಂದು ಹಿಂಗೆ ಹೋಗ್ತಾರಂತಾರಲ್ಲ ಹಂಗೆ ಇವ್ರದ್ದು ಅಷ್ಟು ಫಾಸ್ಟಾಗಿ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಆಗೈತಿ. ಬಟ್ ಅಷ್ಟೇ ಫಾಸ್ಟಾಗಿ ಇದನ್ನು ತಕ್ಕೋಬೇಕಂತಲೂ ವಿಚಾರ ಮಾಡ್ತಿದ್ದಾರೆ. ಯಾಕಂದ್ರೆ ನಿಮ್ಮ ವ್ಯಕ್ತಿಗೆ ಭಾಳ ಭಯಗಳದಾವ. ಇಲ್ಲೇ ಇವ್ರು ಏನೋ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗ್ತಾರೆ, ಸರಿ ಮಾಡ್ಕೊಳಕ್ಕೆ ಹೋಗ್ತಾರೆ. ಕಾಯನ ಸರಿ ಆಗ್ಬೋದು ಇವತ್ತು ನಾಳೆ. ಬಟ್ ನಿಮ್ಮ ವ್ಯಕ್ತಿಗೆ ಇದು ಬ್ಯಾಡ್ ಆಗೈತಿ. ಈಗ ಸದ್ಯ ಲೋನ್ಲಿ ಫೀಲ್ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ. ಒಂಟಿತನ ಕಾಡ್ತತಿ, ಇಲ್ಲೂ ಇಲ್ಲ ಹಂಗೆ ಮಂದಿ ಮಾತು ಭಾಳ ಕೇಳ್ತಿದಾರೆ ಅನ್ನಿಸ್ತತಿಲ್ಲೇ. ಮೋಸ್ಟ್ಲಿ ಇವರಿಬ್ಬರ ಮಧ್ಯೆ ಇನ್ನೊಬ್ರು ಯಾರೋ ಬಂದಿರಬಹುದು, ಅದನ್ನು ಅವ್ರಿಗೆ ಗೊತ್ತಾಗಿರ್ಬೋದು ನಿಮ್ಮ ವ್ಯಕ್ತಿಗೆ. ಸೊ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ವ್ಯಕ್ತಿ ಬರ್ತಾರಾ? ಇದು ನಿಮ್ಮ ನೆಕ್ಸ್ಟ್ ಕ್ವಶನ್. ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ವ್ಯಕ್ತಿ ಬರ್ತಾರಾ? ವೀಲ್ ಆಫ್ ಫಾರ್ಚೂನ್ ಇನ್ ರಿವರ್ಸ್, 3 ಆಫ್ ಪೆಂಟಕಲ್ಸ್, ಓಕೆ, ಕಿಂಗ್, ನೈಟ್ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್. ಸೊ ನಿಮ್ಮ ವ್ಯಕ್ತಿಗೆ ಬರ್ತಾರಾ ಅಂತ ಕೇಳಿದ್ರೆ ಸದ್ಯಕ್ಕೆ ಬರಲ್ಲ. ಅವ್ರದಲ್ಲಿ ಜೀವನ ಪೂರ ಹಾಳಾಗಬೇಕು, ಆವಾಗ ನೀವು ನೆನಪಾಕಿರೋರಿ. ಸದ್ಯಕ್ಕೆ ಇನ್ನೂ ಅಂಥದ್ದು ಪರಿಸ್ಥಿತಿ ಬಂದಿಲ್ಲ. ಯಾಕಂದ್ರೆ ಭಯಗಳು ಕಾಡ್ತದವು, ಅಲ್ಲಿ ಬಿಟ್ಟು ಓಡಿ ಬರಬೇಕು, ಇನ್ನೊಬ್ರು ಹೆಲ್ಪ್ ತೊಗೋಬೇಕು, ಜೀವನದಾಗ ಅಂಥ ಕಷ್ಟ ಬಂದಿಲ್ಲ ಈಗ ಅವರಿಗೆ. ಸೊ ಒಂದಿನ ಅವ್ರದ್ದು ಗಾಲಿ ಚಕ್ರ ಐತಲ್ಲ ಅದು ತಿರುಗ್ತತಿ, ಮ್ಯಾಲಿದ್ದರೆ ಕೆಳಗೆ ಬರಬೇಕಲ್ಲ, ಒಂದಿನ ತಿರುಗ್ತತಿ. ಭಾಗ್ಯ ಅವ್ರದ್ದು ಯಾವಾಗ ಹಾಳಾಗಕ್ಕೆ ಸ್ಟಾರ್ಟ್ ಆಕತಿ, ಅವ್ರ ಜೀವನದಾಗ ಯಾವಾಗ ಒಂದು ಸೋಲುಗಳು ಕಾಣಕ್ಕೆ ಸ್ಟಾರ್ಟ್ ಆಗ್ತಾವೋ ಆವಾಗ ನಿಮ್ಮ ಹೆಲ್ಪ್ ಅವರಿಗೆ ಬೇಕಾಗ್ತತಿ. ಬಟ್ ಅದಕ್ಕೆ ಟೈಮ್ ಬೇಕಿನ್ನು. ಸದ್ಯ ಬರ್ತಾರ್ರಿ ಅಂತಂದ್ರೆ ಇಲ್ಲ. ಯಾಕಂದ್ರೆ ನಿಮ್ಮ ಜೊತೆಗಿದ್ದಾಗ ಇಲ್ಲೇ 6 ಆಫ್ ವಾಂಡ್ಸ್ ಇನ್ ರಿವರ್ಸ್ ಬಂದೈತಿ ಈಗಿನ ಪರಿಸ್ಥಿತಿಗೆ. ಬಟ್ ಅದು 6 ಆಫ್ ವಾಂಡ್ಸ್ ಅಂದ್ರೆ ನೀವು ಇದ್ದಾಗ ಭಾಳ ಚೆನ್ನಾಗಿತ್ತು, ನಿಮ್ಮ ಜೊತೆಗೆ ಅವ್ರು ಚೆನ್ನಾಗಿದ್ದಾಗ. ಸೊ ಕಾರ್ಡ್ಸ್ ಆರ್ ಗುಡ್ ಬಟ್ ಇನ್ ರಿವರ್ಸ್ ಅವು. 3 ಕಾರ್ಡ್ಸ್ ಬೆಸ್ಟ್ ಕಾರ್ಡ್ಸ್ ಅವು, ಬಟ್ ರಿವರ್ಸ್ ಒಳಗೆ ಬಂದಿರೋದ್ರಿಂದ ಚೆನ್ನಾಗಿರೋದು ಒಂದು ರಿಲೇಷನ್ಶಿಪ್ಪನ್ನ ಯಾರೋ ಬಂದಿರೋದ್ರಿಂದ ಅದು ಪೂರ ಹಾಳಾಗೈತಿ. ಮುರಿದಿಲ್ಲ ಇನ್ನೂ, ಬಟ್ ಹಾಳಾಗೈತಿ. ಸೊ ಅದು ನಿಮ್ಮ ವ್ಯಕ್ತಿಗೆ ಒಂದಿಷ್ಟು ಅರ್ಥ ಆಗಬೇಕು. ನನ್ನ ಜೀವನದಾಗ ಏನು ಸೋಲು ಕಾಣಕತ್ತೇನೆ, ನಾ ಎಷ್ಟು ಚೆನ್ನಾಗಿದ್ದು ನಿಮ್ಮ ಜೊತೆಗಿದ್ದಾಗ ನಿಮ್ಮ ಸಪೋರ್ಟ್ ಹೆಂಗಿತ್ತು, ಅವ್ರಿಗೆ ಏಳಿಗೆ ಅಂದ್ರೆ ಏರ್ಕೊಂತನೇ ಹೋದ್ರೆ ಅವ್ರು ಎಲ್ಲದ್ರಾಗೂ ಗುಡ್ ಅಂತಂದು. ಈಗ ಎಲ್ಲರೂ ಜನ ಅವ್ರಿಗೂ ಅಪ್ರಿಷಿಯೇಟ್ ಮಾಡಿದ್ರು, ಎಲ್ಲರೂ ಹೊಗಳ್ತಿದ್ರು. ಬಟ್ ಇಲ್ಲಿ ಏನಾಗೈತಿ, ಮಕ ಮುಚ್ಕೊಂಡು ಹೋಗಂಗೆ, ಮಕ ಅಂದ್ರೆ ಏನಂತಿಲ್ಲ, ಹಿಂಗೆ ಮಕ ತಪ್ಪಿಸ್ ಹೋಗ್ಬೇಕಂತೀವಲ್ಲ ಜನರೊಳಗೆ, ಅಂಥ ಒಂದು ಪರಿಸ್ಥಿತಿ ಮಾಡ್ಕೊಂಡಾರ ನಿಮ್ಮ ವ್ಯಕ್ತಿ. ಆ ಟೈಮ್ನಾಗ ನಿಮ್ಮ ಹತ್ರ ಬರ್ತಾರೆ. ಈಗ ಸದ್ಯ ಇಲ್ಲ, ವೀಲ್ ಆಫ್ ಫಾರ್ಚೂನ್. ಸೊ ಅಂದ್ರೆ ಡಿವೈನ್ ಟೈಮಿಂಗ್ ನಡೆದಿಲ್ಲ. ಕೆಲವೊಂದು ಪಾಠಗಳನ್ನು ಕಲಿಸ್ಬೇಕು. ಓಕೆ, ಬಟ್ ಅವಾಗಾದ್ರೂ ನಿಮಗೊಂದು ನಿಮ್ಮ ಜೊತೆಗೆ 100% ಇರ್ತಾರ, ನಿಮ್ಮ ಜೊತೆಗೆ ಒಂದು ಮತ್ತೆಲ್ಲೂ ಹೋಗಲ್ಲನ್ರಿ ಅಂತ ಕೇಳಬೇಡ್ರಿ. ಯಾಕಂದ್ರೆ ಇಲ್ಲ, ನಿಮ್ಮ ಕಡೆಯಿಂದ ಏನು ಬೇಕು ತೊಗೋಬೇಕು. ಅವ್ರು ಒಂದು ಸ್ಟೇಬಲ್ ಆದಂದ್ರೆ ಮತ್ತೆ ಹೋಗುವಂಥದ್ದು ಪರಿಸ್ಥಿತಿ.
ಸೊ ನೀವೇನು ಮಾಡಬೇಕು ಇಂಥ ಪರಿಸ್ಥಿತಿ ಒಳಗೆ ನೋಡೋಣ. ಎಫರ್ಟ್ ಹಾಕೋದು ಬಿಟ್ಬಿಡ್ರಿ. ಭಾಳ ಎಫರ್ಟ್ ಹಾಕ್ತಿದ್ದೀರ ಅನಿಸುತ್ತೆ. ಆಲ್ರೆಡಿ ಎನರ್ಜಿ ಭಾಳ ಹಾಕಿರಿ ಇದನ್ನು ಉಳಿಸ್ಕೋಬೇಕಂತಂದು. ಹಾಂ, ಭಾಳ ನಿಸ್ವಾರ್ಥದಿಂದ ಈ ವ್ಯಕ್ತಿಗಾಗಿ ನೀವು ಕಾದಿರಿ, ನಿಮ್ಮ ಎನರ್ಜಿ ಕೊಟ್ಟಿರಿ, ಅವ್ರಿಗೆ ಹೆಲ್ಪ್ ಮಾಡಿರಿ, ದುಡ್ಡು ಕೊಟ್ಟಿರಿ ಅನಿಸ್ತೈತಿ. ಅವರೆಲ್ಲ ಕೆಲಸದಾಗೂ ಹೆಲ್ಪ್ ಮಾಡಿರಿ, ಅವ್ರ ಒಂದು ಸಕ್ಸಸ್ಸಿಗೂ ನೀವು ಹೆಲ್ಪ್ ಮಾಡಿರಿ. ಅವ್ರನ್ನೊಂದು ಕಡ್ದು ಮೂರ್ತಿ ಮಾಡ್ತಾರಂತಾರಲ್ಲ, ಆ ರೀತಿ ನಿಮ್ಮದು ಭಾಳ ಕಷ್ಟ ಶ್ರಮ ಐತಿ ಕಾಣ್ತಾ ಐತಿಲ್ಲ. ಬಟ್ ಈಗೇನು ಮಾಡ್ಬೇಕು ನೀವು ಅಂದಾಗ ನೀವು ಇದನ್ನ ಸ್ಟಾಪ್ ಮಾಡಿರಿ. ಸ್ಟಾಪ್ ಗಿವಿಂಗ್. ನಿಮ್ಮ ಎನರ್ಜಿ ಹಾಕೋದು ಬಿಟ್ಬಿಡ್ರಿ. ಭಾಳ ಅವ್ರ ಬಗ್ಗೆ ನಿಸ್ವಾರ್ಥ ಪ್ರೀತಿ ಇತ್ತಿಲ್ಲ, ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ರೆ ಈಗ ನೀವು ಮಾಡಬೇಡ್ರಿ ಅಂತ ಬಂದೈತಿ. ರಿವರ್ಸ್ ಒಳಗೆ ಬಂದಿರೋದ್ರಿಂದ ಅಂದಿನ ಮಾಡಬೇಡ್ರಿ. ಸಾಕು, ನಿಮ್ಮ ಕಡೆ ನೀವು ಲಕ್ಷ ಕೊಟ್ಕೊಳ್ರಿ. ಕಾಂಪ್ರಮೈಸ್ ಮಾಡಿ ಜೀವನ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಹರ್ಟ್ ಆಗೋದು ನಿಮಗೆ ಆಲ್ರೆಡಿ ಈಗ ಅಲ್ಲಿ ಹಾರ್ಟ್ ಆಗಿರಿ. ನೀವು ಇಲ್ಲೇ ಹೀಲಪ್ ಆಗ್ರಿ, ನಿಮಗೆ ನೀವು ಹೀಲಪ್ ಆಗ್ರಿ. ನಿಮ್ಮ ಮೇಲೆ ನೀವು ಸ್ಟ್ಯಾಂಡ್ ತೊಗೊಳೋದು ಕಲೀರಿ. ಓಕೆ, ಭಾಳ ಬೆನ್ನು ಹತ್ತಬೇಡ್ರಿ ಇನ್ನು. ಯಾಕಂದ್ರೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದೈತಿ. ಅವರಿಗೆ ಸ್ವಲ್ಪ ಪಾಠ ಕಲಿಯಕ್ಕೆ ಬಿಡ್ರಿ ಜೀವನದಾಗ. ಸೊ ಈ ಡೆಕ್ಕಿಂದ ಏನಾದರೂ ವಿಷಯಗಳು ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ನಡುವೆ ಏನು ನಡೆದೈತಿ ನೋಡೋಣ. ಮತ್ತು ಈ ಡೆಕ್ ಒಳಗೆ ಏನಾದರೂ ಬರ್ಬೋದಾ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ನಡುವೆ. ನಾ ಇಲ್ಲಿ ಬಂದೆ, ಯಾರೋ ಬಂದಿರ್ಬೇಕಂತ ಅವರಿಬ್ಬರು ಮಡಿವೆ ಮಧ್ಯೆ, ಅಥವಾ ಆ ಥರ್ಡ್ ಪಾರ್ಟಿ ನಡುವೆ ಇನ್ನೊಬ್ರು ಯಾರೋ ಬಂದಾರಲ್ಲಿ. ನ್ಯೂ ಲವ್ ಅಲ್ಲಿ ಯಾರೋ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಈಗ ಭಯ ಆಗ್ತಾಯಿದೆ. ಹಿಂಗಾದ್ರೆ ಹೆಂಗಿದು, ನಾನು ಅಲ್ಲಿ ಬಿಟ್ಟು ಬಂದೆ. ಬಟ್ ಥರ್ಡ್ ಪಾರ್ಟಿ ಇರೋದಾರ ಪಾಸಿಟಿವ್ ಆಗದಾರ ಅವ. ಇವ್ರಿಗೆ ಅರ್ಥ ಆಗ್ಬೋದು, ಏನೋ ಮಾಡ್ಬೋದು ಅಂತಾನೆ. ನೀವು ಅಂತಂದ್ರೆ ಈಗ ಹೊಸದಾಗಿನೂ ಇವ್ರು ಪರಿಚಯ ಆಗಿರ್ಬೋದು ಅಂತಲೇ ಹೇಳಿದೆ ನಾನು. ಹೊಸದಾಗಿನೂ ಆಗಿರ್ಬೋದು ಇದು ಪರಿಚಯ ಥರ್ಡ್ ಪಾರ್ಟಿ. ಸೊ ಇಲ್ಲಿ ಹೆಂಗೆ ಸ್ಟಾರ್ಟ್ ಆಗಿರ್ಬೋದು ಅಂತ ಹೇಳಿದೆ. ಇವ್ರಿಗೊಂದು ಕಷ್ಟ ಬಂದೈತೆ ಅಂತ ಹೇಳಿದೆ ಆಗಲೇ. ಕಷ್ಟ ಬಂದ ಅವ್ರ ಫ್ಯಾಮಿಲಿ ಇಶ್ಯೂಸನ್ನ ಹೀಲ್ ಮಾಡ್ಕೊಳಕ್ಕೆ ಅವ್ರದ್ದು ಥರ್ಡ್ ಪಾರ್ಟಿದ ಅವ್ರ ಮನೆಯೊಳಗೆ ಏನೋ ಒಂದು ಕಷ್ಟ ಬಂದೈತೆ ಅಂದಾಗ ಹೆಲ್ಪ್ ಮಾಡಕ್ಕೆ ಹೋಗಿರ್ತಾರೆ. ಹಂಗೆ ಪರಿಚಯ ಆಗಿರ್ತಾರೆ. ಅವ್ರ ಫ್ಯಾಮಿಲಿದು ಪ್ರಾಬ್ಲಮ್ಸ್ ಏನೋ ಒಂದು ಹೇಳ್ಕೊಂಡು ಬಂದಾಗ ಅಲ್ಲೊಂದು ಪರಿಚಯ ಆಗಿ ಹಂಗೆ ಆಗಿರಬಹುದು. ಆಮೇಲೆ ಆಲ್ರೆಡಿ ಈಗ ಅವ್ರು ಬಂದಿರೋದ್ರಿಂದ ನಿಮ್ಮ ಫ್ಯಾಮಿಲಿ ಒಳಗೆ ಇಶ್ಯೂ ಸ್ಟಾರ್ಟ್ ಆಗ್ಯಾವ, ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ. make the effort worth waiting for attraction. ಓಕೆ, ಇಲ್ಲೇ ಥರ್ಡ್ ಪಾರ್ಟಿ ಎಫರ್ಟ್ ಹಾಕ್ತಾ ಐತಿ. ಅವ್ರಿಗೆ ಅನ್ನಿಸ್ತೈತಿ ಥರ್ಡ್ ಪಾರ್ಟಿಗೆ ಇದನ್ನು ವೇಟ್ ಮಾಡಬಹುದು. ಈ ವ್ಯಕ್ತಿ ಅಂದ್ರೆ ನಿಮ್ಮ ಕಡೆಯಿಂದ ಬಿಟ್ಟು ಪೂರ ಅವ್ರ ಕಡೆ ಹೋಗ್ಬೋದು. ಅಥವಾ ಅವ್ರಿಗೆ ನನಗೆ ಹೆದರಿಕೆ ಭಯ ಐತಿ, ನನಗಿಲ್ಲ ಬರೋಕ್ಕಾಗಲ್ಲ, ಇದು ಚೆನ್ನಾಗಾಗಲ್ಲ, ರಿಲೇಷನ್ ಬಿಟ್ಬಿಡೋಣ, ಇಷ್ಟೆಲ್ಲ ಬಿಟ್ಬಿಡೋಣ ಅಂತಿರ್ಬೋದು ನಿಮ್ಮ ವ್ಯಕ್ತಿ. ಬಟ್ ಥರ್ಡ್ ಪಾರ್ಟಿ ಅದಾರಲ್ಲ, ಅವ್ರು ಏನದಾರ ಎಫರ್ಟ್ ಹಾಕ್ತಾನೆ ಅದಾರ. ಏನೋ ಒಂದು ಸರಿ ಮಾಡ್ಕೊಡಿ, ಏನೋ ಸರಿ ಆಕತಿ, ಏನಾಗಲ್ಲ ಅಂತ ಒಂದು ಹಿಂಗೆ ಧೈರ್ಯ ತುಂಬ್ತಾರಲ್ಲ ಹಂಗೆ. ಒಂದು ಟೈಮ್ ಬರಲಿ ಕಾಯನ ಅಂತ ಅವ್ರಿಗೂ ಐತಿ. ಸೊ ಇಲ್ಲಿ ನಿಮಗೇನಂತಂದ್ರೆ ನನ್ನ ವ್ಯೂವರ್ಸಿಗೆ ನಾ ಹೇಳ್ದಂಗೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇಲ್ಲೂ ಬಂದೈತಿ. ಡಿವೈನ್ ಟೈಮಿಂಗ್ ನಡೆದೈತಿ ನಿಮ್ಮ ಜೀವನದೊಳಗೆ. ಡಿವೈನ್ ಟೈಮಿಂಗ್ ಅಂದರೆ ದೇವ್ರ ಆಟ ನಡೆದಿರ್ತೈತೆ ಒಂದೊಂದ್ಸಲ. ಅದು ನಮಗೆ ಗೊತ್ತಾಗಲ್ಲ. ಇಲ್ಲಿ ನಮಗೆ ದುಃಖನ ಆಗ್ಬೋದು, ಖುಷಿನ ಆಗ್ಬೋದು, ಏನಾಗಿರ್ಬೋದು, ಅದ್ರಾಗ ಒಂದು ಪಾಠ ಕಲಿದಿರ್ತೈತಿ. ಯಾರೋ ಒಬ್ರಿಗೆ ಕಲಿದಿರ್ತೈತಿ, ನಿಮಗೂ ಇರ್ತೈತಿ, ಅವ್ರಿಗೂ ಇರ್ತೈತಿ. ಸೊ ಎಲ್ಲರೂ ಯಾರೋ ಬಂದಿರೋದು ಎಲ್ಲ ಕರ್ಮ ಅವು. ಓಕೆ, ಸೊ ಡಿವೈನ್ ಟೈಮಿಂಗ್ ಐತಿ. ಸೊ ನಿಮ್ದು ಒಂದು ಪ್ರೀತಿಯ ಜೀವನ ಅದ್ರೊಳಗೆ ನಡೆದೈತಿ. ಸೊ ಸುಮ್ಮನೆ ಇದ್ಬಿಡ್ರಿ ಈಗ ಸದ್ಯಕ್ಕೆ, ಏನಾಕತ್ತ ಹಂಗಾಗಲಿ. ಅಟ್ರಾಕ್ಷನ್ ಅಂತಂದ್ರೆ ನೀವು ಮ್ಯಾನಿಫೆಸ್ಟ್ ಮಾಡಿರಿ. ನಮ್ಮ ವ್ಯಕ್ತಿ ನಮ್ಮ ಜೊತೆಗೆ ಚೆನ್ನಾಗದಾರೆ ಅಂತ ಮ್ಯಾನಿಫೆಸ್ಟ್ ಮಾಡಕ್ಕೆ ಮಾಡ್ಬೋದು. ಸೊ ಇನ್ನೊಂದು ನಿಮ್ಮ ರಿಲೇಷನ್ಶಿಪ್ಪಿಗೆ ಇನ್ನೊಂದು ಚಾನ್ಸ್ ಕೊಡೋಕೆ ಅಡ್ಡಿ ಇಲ್ಲ ಅಂತಲೂ ಬಂದೈತಿ ನಿಮಗೆ. ಆ ವ್ಯಕ್ತಿ ವಾಪಸ್ ಬಂದಾಗ ಇನ್ನೊಂದು ಚಾನ್ಸ್ ಕೊಟ್ಟು ನೋಡಿರಿ, ಸುಧಾರಿಸ್ಕೊಂಡ್ರೆ ಸರಿ. ಇಲ್ಲಾಂದ್ರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ನೀವು ಮುಂದೆ ಡಿಸಿಷನ್ ತೊಗೊಳ ಹಾಕ್ಕೊಂಡ್ರೆ ನಿಮಗೆ ಐತೆ. ಸೊ ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್, ಗೈಡೆನ್ಸ್ ಏನು ಕೊಡೋಕೆ ಇಷ್ಟಪಡ್ತೀರಿ ಇಂಥ ಒಂದು ಪರಿಸ್ಥಿತಿ ಒಳಗೆ? ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಅವ್ರದ್ದು ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಐತಿ. ಅವ್ರ ಪ್ರೀತಿಯ ಜೀವನ ಅಲ್ಲೋಲ ಕಲ್ಲ ಆಗ್ತಾ ಐತೆ. ಪ್ಲೀಸ್ ಗೈಡ್. ಇನ್ನೊಂದು ಕಾರ್ಡ್ ಅದರ ಸಾಕು.
ಇಲ್ಲಿ ಆಲ್ರೆಡಿ ಇಷ್ಟೊಂದು ಕಾರ್ಡ್ ಬಂದು. ನ್ಯೂ ಬಿಗಿನಿಂಗ್, ಅ ನ್ಯೂ ಅಡ್ವೆಂಚರ್ ಅವೇಟ್ಸ್, ಎಂಬ್ರೇಸ್ ಇಟ್ ಆ್ಯಂಡ್ ಲಿವ್ ಯುವರ್ ಡ್ರೀಮ್ ಪ್ಯಾಷನೇಟ್ಲಿ. ಇಲ್ಲಿ ಯಾರು ಮುಂದೆ ಹೋಗ್ಬಿಡ್ತೇನೆ ಅಂದರೆ ಇಲ್ಲ ನೀವು ಬಂದೈತಿ ನಿಮ್ಗೆ ಏನಾದರೂ ಇದು ಬೇಡ ನನಗೆ ಹಿಂಗಿಲ್ಲ ನಾನು ಹೊಸ ಜೀವನನ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಎಸ್ ಯು ಕ್ಯಾನ್ ಗೋ ಫಾರ್ ಇಟ್ ಅಂತ ಬಂದದ್ದು ನೋಡ್ರಿ. ಟ್ವಿನ್ ಫ್ಲೇಮ್ ಎನರ್ಜಿ ಒಳಗದಿರಿ ಕೆಲವೊಬ್ರು. ಟ್ವಿನ್ ಫ್ಲೇಮ್ ಎನರ್ಜಿ ಒಳಗಂದ್ರೆ ಅದು ಮೇಲೆ ರೋಲರ್ ಕೋಸ್ಟರ್ ಅದು, ಎಲ್ಲ ಕಷ್ಟಗಳನ್ನು ಅನುಭವಿಸಿದ ಮೇಲೆ ನಿಮ್ಗಲ್ಲಿ ಒಂದು ಫಲ ಸಿಗೋದು. ಸೊ ಲರ್ನ್ ದ ಲೆಸನ್ಸ್ ಫಾಸ್ಟ್. ಸರೆಂಡರ್ ಆಗ್ರಿ ಅಂತ ಬಂದೈತಿ. ಸರೆಂಡರ್ ಆಗ್ರಿ ಅಂದರೆ ನಮಗೆ ನಾವು ಡಿವೈನಿಗೆ ಅಥವಾ ಯೂನಿವರ್ಸಿಗೆ ದೇವ್ರಿಗೆ ಶರಣಾಗಬೇಕು. ಏನು ಮಾಡಕತ್ತಿಲ್ಪ ನಮ್ಗೆ ಎಲ್ಲ ಒಳ್ಳೇದಕ್ಕೆ ಅಂತಂದು ಆಗಿದ್ದೆಲ್ಲನ ಲೆಟ್ಗೋ ಮಾಡ್ಕಲ್ತ ಸರೆಂಡರ್ ಆಗ್ರಿ ಅಂತ ಬಂದೈತಿ. ಹೀಲಿಂಗ್ ಇಲ್ಲಿ ಬಂತು, ಅಟ್ರಾಕ್ಷನ್ ಬಂದೈತೆ ಅಂದ್ರೆ ಹೀಲಿಂಗ್ ಮಾಡ್ಕೊಳ್ರಿ ಅಂತ ಹೇಳಿದ್ದು ನಾನು. ಓಕೆ, ಮ್ಯಾನಿಫೆಸ್ಟ್ ಮಾಡಿರಿ ಅಂತಲೂ ಹೇಳಿದೆ. ನೀವು ನಿಮ್ಮ ವ್ಯಕ್ತಿ ಇಬ್ಬರು ಚೆನ್ನಾಗಿರಂಗೆ ಮ್ಯಾನಿಫೆಸ್ಟ್ ಮಾಡಿರಿ. ನಿಮ್ಮಿಬ್ಬರು ರಿಲೇಷನ್ಶಿಪ್ಪು ಚೆನ್ನಾಗಿ ಅಂದರೆ ಹಿಂಗೆ ನಿಮ್ಗೆ ಏನು ಬೇಕಲ್ಲ ಹಿಂಗೆ ಒಂದು ಬೆಳಕು ಐತಿ, ನಮಗೆಲ್ಲ ಸುತ್ತಲೂ ಒಂದು ಫ್ಲವರ್ಸ್ ಅದಾವು, ಯಾರೂ ಡಿಸ್ಟರ್ಬೆನ್ಸ್ ಇಲ್ಲ, ನಮ್ಮ ಜೀವನ ಭಾಳ ಸರಾಗವಾಗಿ ನಡೆದೈತಿ, ಒಂದು ಪ್ರೀತಿ ತುಂಬೈತಲ್ಲಿ, ವಿಶ್ವಾಸ ತುಂಬೈತಿ ಅಂತಂದು ಮ್ಯಾನಿಫೆಸ್ಟ್ ಮಾಡಿರಿ. ಡೋಂಟ್ ಮೇಕ್ ಡಿಸಿಷನ್ಸ್ ಗಿಲ್ಟಿಂದ ಅಥವಾ ಏನೋ ತಪ್ಪಾತಂದು ಏನೂ ಡಿಸಿಷನ್ ಮಾಡ್ಕೋಬೇಡ್ರಿ. ಓಕೆ, ನಿಮ್ಮ ಮನಸ್ಸು ಏನು ಹೇಳ್ತದಲ್ಲ ಅದನ್ನು ಕೇಳ್ರಿ. ಒಮ್ಮಕ್ಳೆ ಸಿಟ್ಟೊಳಗೆ ಡಿಸಿಷನ್ ಮಾಡಬೇಡ್ರಿ, ಒಂದು ಬೇಜಾರೊಳಗೆ ಡಿಸಿಷನ್ ಮಾಡ್ಕೋಬೇಡ್ರಿ ಅಂತ ಬಂದೈತಿ. ವೇಟ್, ಡೋಂಟ್ ರಶ್ ಇಂಟು ಇಟ್. ಏನೇ ಆಗಲಿ ರಶ್ ಮಾಡಬೇಡ್ರಿ, ಸ್ವಲ್ಪ ಹಾಲ್ಟ್ ಮಾಡಿರಿ. ಡಿಸಿಷನ್ ತೊಗೊಳೋದಕ್ಕಿಂತ ಮುಂಚೆ ಒಂದು ಸಲ ಪಾಸ್ ಮಾಡಿರಿ. ಇವತ್ತು ಏನೋ ಒಂದು ಸಿಟ್ಟು ಬಂತು, ಬೇಜಾರಾಯ್ತು, ಇವತ್ತು ಬೇಡ ಬ್ರೇಕಪ್ ಏನೋ ಅಂದ್ಕೊಂಡಿದ್ರಿ ನೀವು ಅಂದ್ರೆ ಇಲ್ಲ, ಅದನ್ನು ಡಿಸಿಷನ್ ನಾನು 2 ದಿನ ಬಿಟ್ಟು ಮಾಡ್ತಾನೆ ಅಂತ ಸ್ವಲ್ಪ ನಿಮಗೆ ನೀವೇ ಪಾಸ್ ಕೊಟ್ಕೊಳ್ರಿ, ನಿಮಗಲ್ಲೇ ಆನ್ಸರ್ಸ್ ಸಿಗ್ಬಹುದು. ಸೊ ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ ಅವರಿಗಾಗಿದ್ದು ರೀಡಿಂಗ್ ಹೆಲ್ಪ್ಫುಲ್ ಆಯ್ತು ಅನ್ಕೊಂತ ಇವತ್ತಿನ ರೀಡಿಂಗನ್ನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸ್. ಡೈಲಿ ಟ್ಯಾರೋಟ್ ಕನ್ನಡ ಒಳಗೆ ಸಿಗ್ತಾಯಿತ್ತು ನಿಮಗಿಲ್ಲೇ. ನಿಮ್ಮ ರಿಲೇಷನ್ಶಿಪ್ಪಿಗೆ ಗೈಡೆನ್ಸ್ ಸಿಗ್ತಾಯಿತಿ, ಹೀಲಿಂಗ್ ಎನರ್ಜಿ ಸಿಗ್ತಾಯಿತಿ, ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾಯಿತಿ. ಸೊ ಎಲ್ಲನೂ ನೋಡಿಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ರಿ ನಿಮ್ಮ ಜೀವನನ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ರೀಡಿಂಗ್ ನೋಡಿದೆ, ಏನೋ ರೆಮಿಡಿ ಮಾಡಿದೆ, ಮೇಡಮ್ ಏನೋ ಹೇಳಿದ್ರು, ಅದು ಹೇಳಿದ ಕೂಡ ಆಗ್ಬಿಡ್ತೈತಿ. ನಾವು ಗೈಡ್ ಮಾಡ್ತೇವೆ, ಈ ದಾರ್ಯಾಗ ಹೋಗ್ರಿ ಚೆನ್ನಾಗೈತಿ, ಈ ದಾರ್ಯಾಗ ಹೋಗ್ರಿ ಸ್ವಲ್ಪ ಕಷ್ಟ ಐತಿ ಅಂತ ಹೇಳ್ತೀವಿ. ಬಟ್ ಹೋಗಬೇಕು, ಆ್ಯಕ್ಷನ್ ತೊಗೋಬೇಕು, ನಿಮ್ಮೊಳಗೆ ನೀವು ಚೇಂಜಸ್ ಮಾಡ್ಕೋಬೇಕು, ಅಂದ್ರಷ್ಟ ಅದು ಸಕ್ಸಸ್ ಆಗ್ತೈತಿ ಜೀವನ. ಓಕೆ, ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸೊ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಯಾರ್ಯಾರು ಬೇಕಲ್ಲ ಅವರು ಬಂದು ಜಾಯ್ನ್ ಆಗ್ರಿ. ಥ್ಯಾಂಕ್ ಯು. ನಾಳೆ ಮತ್ತೆ ಒಂದು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.